ಡಾಕ್ಟರ್ ಫ್ಯಾಮಿಲಿಯಲ್ಲಿ ನಿಗೂಢ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೀವ ಉಳಿಸೋ ವ್ಯಕ್ತಿಯೇ ಪತ್ನಿಯ ಜೀವ ತೆಗೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಂದಿದ್ದಾನೆ. ಬಹಳ ಒಂದು ಅಚ್ಚರಿಯ ಕೊಲೆ ಇದು. ಅನೆಸ್ಥೇಷಿಯಾ ಇಂಜೆಕ್ಷನ್ ಕೊಟ್ಟು ಪಾಪಿ ಪತಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ನ್ಯಾಚುರಲ್ ಡೆತ್ ಅಂತ ಆತ ನಂಬಿಸಿದ್ದ. ಯಾರಿಗೂ ಕೂಡ ಒಂದು ಸ್ವಲ್ಪನೂ ಅನುಮಾನ ಬಂದಿರಲಿಲ್ಲ. 6 ತಿಂಗಳ ಬಳಿಕ ಕೊಲೆ ಸತ್ಯವನ್ನ FSL ರಿಪೋರ್ಟ್ ಬಿಚ್ಚಿಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯ OT ಮತ್ತು ICU ಸೌಲಭ್ಯಗಳ ಏನಿದೆ ಅದನ್ನ ಈತ ಮಿಸ್ಯೂಸ್ ಮಾಡಿಕೊಂಡಿದ್ದಾನೆ, ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಸಾವನ್ನಪ್ಪಿದ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಬಾರದು ಅಂತ ಒತ್ತಡ ಹೇರಿದ. ಕೃತಿಕಾ ರೆಡ್ಡಿ ಕುಟುಂಬಸ್ಥರ ಮೇಲೆ ಮಹೇಂದ್ರ ರೆಡ್ಡಿ ಪತಿ ಪಾಪಿ ಕೊಲೆ ಮಾಡಿದನಲ್ಲ ಈ ಡಾಕ್ಟರ್ ಒತ್ತಡ ಹಾಕಿರ್ತಾನೆ. ಕೊಲೆಯಾದ ಡಾಕ್ಟರ್ ಕೃತಿಕಾ ಅವರ ತಂದೆ ಶ್ರೀಮುನಿ ರೆಡ್ಡಿ ಅವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರನ್ನ ಆಧರಿಸಿ BNS 2023 ಕಲಂ 103 ಅಡಿಯಲ್ಲಿ FIR ದಾಖಲಾಗುತ್ತೆ. ಆರೋಪಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ ಹಿನ್ನೆಲೆ ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಉಡುಪಿಯ ಮಣಿಪಾಲ ಸಮೀಪ ಆರೋಪಿಯ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. 2024 ಮೇ 26ರಂದು ಇವರಿಬ್ಬರ ಮದುವೆ ಆಗಿರುತ್ತೆ. ಡಾಕ್ಟರ್ ಮಹೇಂದ್ರ ಹಾಗೇನೆ ಕೃತಿಕಾ ರೆಡ್ಡಿ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಜೊತೆ ಈ ಡರ್ಮಟಾಲಜಿಸ್ಟ್ ಅಂದರೆ ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅವರು ಡರ್ಮಟಾಲಜಿಸ್ಟು. ಅವ್ರಿಗೆ ಮದುವೆ ಆಗಿರುತ್ತೆ 2024ರಲ್ಲಿ. ಹೆಚ್ಚು ಕಡಿಮೆ 9 ತಿಂಗಳಾಗಿರುತ್ತೆ. 9 ತಿಂಗಳ ಆದಮೇಲೆ ಆತ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಯಾರಿಗೂ ಯಾವುದೇ ರೀತಿಯಾದಂಥ ಡೌಟ್ ಬರದಿರೋಂಥ ನಿಟ್ಟಿನಲ್ಲಿ ಅನೆಸ್ಥೀಷಿಯಾ ಇಂಜೆಕ್ಷನ್ನು, ಸಹಜವಾಗಿ ಅನೆಸ್ಥೀಷಿಯಾ ಯಾವುದಾದ್ರೂ OT ಮಾಡಬೇಕಾದ್ರೆ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಪೇಯ್ನ್ ಗೊತ್ತಾಗಬಾರ್ದು, ಆಪರೇಷನ್ ಪೇಯ್ನ್ ಅಂತೇಳಿ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಆತ ಈ OT ಮತ್ತು ICU ಏನಿರುತ್ತೆ ಅಲ್ಲಿರುವಂಥ ಸೌಲಭ್ಯಗಳನ್ನು ಈತ ದುರುಪಯೋಗ ಪಡಿಸ್ಕೊಂಡು ಆಕೆಯ ಆತನ ಪತ್ನಿಯನ್ನು ಆತ ಕೊಲೆ ಮಾಡಿದ್ದಾನೆ. ಅದು ಯಾರಿಗೂ ಕೂಡ 1% ಕೂಡ ಡೌಟ್ ಬಂದಿರಲಿಲ್ಲ. ಬಟ್ ಆದರೆ ಪೊಲೀಸವರು ಕೇವಲ ಇದು ಸಹಜ ಸಾವು ಅಂತ ನಂಬಿರಲಿಲ್ಲ. ಆರಂಭದಿಂದಲೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಅನುಮಾನ ಇತ್ತು. ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತೊಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ ಅದು ಸೆಡೇಟಿವ್ ಅಂತ ಅನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ. ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ.